ಪೂಜ್ಯ ಭಕ್ತಿ ಚೈತನ್ಯ ಮೂರ್ತಿ ಬಸವ ಮಹಾರಾಜರ ಪಾದ ಪದ್ಮಕ್ಕೂ, ಬಸವ ಅಮ್ಮರ ಪಾದ ಪದ್ಮಕ್ಕೂ, ಶಿವಾನಂದ ಮಹಾರಾಜರ ಪಾದ ಪದ್ಮಕ್ಕೂ, ದವ್ಯ ಮಹಾರಾಜರ ಪಾದ ಪದ್ಮಕ್ಕೂ, ಕೊಡಗಾಮೇಶ್ವರ ಪಾದ ಪದ್ಮಕ್ಕೂ, ಎಲ್ಲಾ ಮೂರ್ತಿಗಳ ಪಾದ ಪದ್ಮಕ್ಕೂ ಅನಂತ ಕೋಟಿ ಭಕ್ತ ಪ್ರಣಾಮಗಳು ಸಲ್ಲಿಸುತ್ತಾ ಈ ಬರತಕ್ಕಂಡ ಭೂಮಿಯೊಳಗೆ ಹುಣ್ಣಿಮೆ ಮತ್ತು ಅಮಾವಾಸ್ಯದ ದಿನಗಳನ್ನು ಬಹಳ ವಿಶೇಷವಾಗಿ ವಿಶಿಷ್ಟವಾಗಿ ಆಚರಣೆ ಮಾಡ್ಕೊಂಡು ಬಂದಾರೆ. ಒಂದೊಂದು ಹುಣ್ಣಿಮೆಗೂ ಒಂದೊಂದು ಅಮಾವಾಸ್ಯೆಗಳಿಗೂ ಕೂಡ ಒಂದೊಂದು ವಿಶಿಷ್ಟತೆಯನ್ನ, ಶ್ರೇಷ್ಠತೆಯನ್ನ ಸದ್ಗುರುಗಳು, ಜ್ಞಾನಿಗಳು ಸಾರ್ಕೋತ ಬಂದಾರೆ. ಇವತ್ತ ಮಾರ್ಗಶೀರ್ಷ ಮಾಸ. ಈ ಮಾಸು ಶ್ರೀಕೃಷ್ಣನಿಗೆ ಬಹಳ ಅಂದ್ರೆ ಬಹಳ ಪ್ರಿಯವಾಗಿರ್ತಕ್ಕಂಥ ಈ ತಿಂಗಳು ಮಾರ್ಗಶೀರ್ಷ ಮಾಸದಾಗ ಇವತ್ತು ಮೃಗೇಶ್ವರ ನಕ್ಷತ್ರ, ಇವತ್ತು ದತ್ತ ಜಯಂತಿಯನ್ನು ಆಚರಣೆ ಮಾಡ್ತಾ ಇರತಕ್ಕಂಥ ಈ ದಿನ ತುಂಬಾ ಪುಣ್ಯ ಕರ್ತಕ್ಕಂಥ ದಿನ, ಶ್ರೇಷ್ಠವಾಗಿರ್ತಕ್ಕಂಥ ಈ ದಿನ. ಈ ದಿನದಲ್ಲಿ ನಮ್ಮ ಈ ಶಿವಾನಂದ ಕುಟೀರದಲ್ಲಿ ಬಸವ ಮಹಾರಾಜರ ಒಂದು ಚೈತನ್ಯದ ಶಕ್ತಿ ನಮ್ಮನ್ನು ಇವತ್ತು ಕೂಡಿಸ್ಬಿಟ್ಟಾರ. ಇವತ್ತು ನಾವೆಲ್ಲ ದತ್ತ ಜಯಂತಿಯನ್ನ ಆಚರಣೆ ನಾವು ಮಾಡ್ತಾ ಇದ್ದೀವಿ. ಈ ದತ್ತ ಜಯಂತಿ ದಿವಸ ಬ್ರಹ್ಮ ವಿಷ್ಣು ಮಹೇಶ್ವರರ ತ್ರಿಮೂರ್ತಿ ಸ್ವರೂಪರನ್ನ ನಾವು ಭಕ್ತಿಯಿಂದ ಪೂಜಿಸ್ತೀವಿ, ಸ್ಮರಿಸ್ತೀವಿ. ಬ್ರಹ್ಮ ವಿಷ್ಣು ಮಹೇಶ್ವರರ ಈ ಭಾವರೂಪವನ್ನ ಪೂಜಿಸುವಂತಹ, ಶ್ರೇಷ್ಠತೆಯನ್ನು ಸಾರುವಂತಹ ಈ ದಿನವೇ ದತ್ತ ಜಯಂತಿ. ಹಾಗಾದ್ರೆ ದತ್ತರಂದ್ರ ಯಾರು ಅನ್ನುವಂತಹ ಒಂದು ಚಿಂತನೆಯನ್ನ ಮಾಡಕ್ಕಾಗಲಿ. ದತ್ತರಂದ್ರ ಯಾರಪ್ಪ ಅಂತಂದ್ರೆ ನಾನೇ ಬ್ರಹ್ಮ, ನಾನೇ ಮುಕ್ತ, ನಾನೇ ಜ್ಞಾನಿ ಅನ್ನುವಂತಹ ನಿರ್ಗುಣದ ಅನುಭೂತಿಯನ್ನ ಪಡೆದುಕೊಂಡು ಯಾರ ಹುಟ್ಟಿರ್ತಾರೋ, ಯಾರ ಜನ್ಮವನ್ನು ಪಡೆದುಕೊಂಡಿರ್ತಾರೋ ಅಂತವರಿಗೆ ಏನಂತ ಕರೀತಾರಪ್ಪ ಅಂತಂದ್ರ ದತ್ತರು ಅಂತ ಕರೀತಾರೆ. ಈ ಭೂಮಂಡಲದ ಕಾಲ ಅನೇಕ ಋಷಿಮುನಿಗಳು ಈ ನಿರ್ಗುಣದ ಅನುಭೂತಿಯನ್ನ ಪಡೆಯಲಿಕ್ಕೆ ಜನ್ಮ ಜನ್ಮಗಳೊಳಗೆ ಸಾಧನೆಯನ್ನು ಮಾಡಿದ್ರು ಕೂಡ ಆ ನಿರ್ಗುಣದ ಅನುಭೂತಿಯನ್ನ ಪಡೀಲಿಕ್ಕೆ ಸಾಧ್ಯ ಆಗಿಲ್ಲ. ಆದ್ರೂ ಕೂಡ ದತ್ತರು ಏನ್ ಮಾಡಿದ್ರಪ್ಪ ಅಂತಂದ್ರ ಆ ನಿರ್ಗುಣದ ಅನುಭೂತಿಯನ್ನ ಹುಟ್ಟುತ್ತಲೇ ಜನ್ಮದಿಂದಲೇ ಪಡೆದುಕೊಂಡಿರುವಂತದ್ದನ್ನ ನಾವು ಆ ದೇವರ ಸ್ವರೂಪವನ್ನು ನಾವು ಕಾಣ್ತೀವಿ. ಇದಕ್ಕಿಂತ ಮುಖ್ಯವಾಗಿ ನಾವು ದತ್ತಾತ್ರೇಯರನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರ ಅವಧೂತರು ಅಂತ ಕರಿತೀವಿ, ಶಿವಯೋಗಿಗಳು ಅಂತ ಕರಿತೀವಿ, ಪುಣ್ಯರು ಅಂತ ನಾವು ಕರಿತೀವಿ. ಅವಧೂತರು ಅಂತಂದ್ರೆ ಯಾರು? ಅವಧೂತರು ಅಂತಂದ್ರೆ ಯಾರಪ್ಪ ಅಂತಂದ್ರ ವಿಕಲ್ಪ, ಸಂಕಲ್ಪ, ವಿಕಲ್ಪರಹಿತ ವಿಭೂತಿಯನ್ನ ಮೈಯೆಲ್ಲ ಹಚ್ಚಿಕೊಂಡು ತನ್ನ ಆತ್ಮಜ್ಞಾನದ ಮೂಲಕ ತನ್ನ ಸುತ್ತಮುತ್ತಲಿನ ಪ್ರಪಂಚವನ್ನ ಆತ್ಮ ಸಾಕ್ಷಾತ್ಕಾರಗೊಳಿಸುವಂತಹ ಮತ್ತು ಭಕ್ತರಲ್ಲಿರತಕ್ಕಂಥ ಅಹಂಕಾರವನ್ನ ತೊಳೆಯುವಂತವ, ಮತ್ತ ಯಾವತ್ತೂ ಅನುದಿನ ಅನುಗಾಲ ಭಕ್ತರ ಪರಿಪಾಲನೆ ಮಾಡುವಂತವ, ಭಕ್ತರ ಹಿತಚಿಂತಕನನ್ನ ಏನ್ ಕರೀತಾರಪ್ಪ ಅಂತಂದ್ರ ಅವಧೂತರು ಅಂತಂದು ಹೇಳಿ ಕರೀತಾರ. ಮತ್ತೆ ದತ್ತಾತ್ರೇಯ ಅಂತಂದ್ರೆ ಯಾಕೆ ಬಂತಪ್ಪ ಅಂತಂದ್ರ ದತ್ತರು ಅತ್ರಿ ಮಹಾನ್ ಋಷಿಗಳು ಈ ಭೂಮಂಡಲದ ಮೇಲೆ ಮಹಾನ್ ಋಷಿಗಳು ಆಗಿರ್ಯಾರ. ಆ ಮಹಾನ್ ಮುನಿಗಳು ಯಾರಪ್ಪ ಅಂತಂದ್ರ ಅತ್ರಿ ಮುನಿಗಳ ಮಗ ಆಗಿದ್ರಿಂದ ಅವರನ್ನ ದತ್ತಾತ್ರೇಯ ಅಂತಂದ ಕರೆದರು. ಒಂದೇ ಒಂದು 5 ನಿಮಿಷ ದೃಷ್ಟಾಂತ ಏನಿತ್ತು ಅಂತಂದ್ರೆ ದತ್ತಾತ್ರೇಯ ಆ ಒಂದು ದೃಷ್ಟಾಂತನ ಏನಿತ್ತು ಅಂತಂದ್ರೆ ಜಗತ್ತಿಗೆ ಸಾರುವಂತ ಒಂದು ದೊಡ್ಡ ಸಂದೇಶ ಐತ್ರಿ. ಏನ್ಪ ಅಂತಂದ್ರೆ ದತ್ತಾತ್ರೇಯ ದತ್ತ ಜಯಂತಿ ಏನ್ ಹೇಳ್ತೈತಪ್ಪ ಅಂತಂದ್ರ ಶುದ್ಧತೆ, ಪರಿಶುದ್ಧತೆ, ಪತಿವ್ರತೆ, ಇವತ್ತು ಇವೆಲ್ಲ ಮೂರು ಏನಪ್ಪಾ ಅಂತಂದ್ರೆ ಶ್ರೇಷ್ಠತೆಯನ್ನು ಸಾರುವಂತಹ ದತ್ತ ಜಯಂತಿ. ಇದು ಬಹಳ ವಿಶಿಷ್ಟ. ನಾವು ಯಾವ ರೀತಿ ಪರಿಕಲ್ಪನೆಯನ್ನು ನಾವು ಮಾಡ್ಕೋಬೇಕಾಗ್ತದ. ಏನಪ್ಪಾ ಅಂತಂದ್ರ ಕೈಲಾಸದಾಗ ಪಾರ್ವತಿ, ಸರಸ್ವತಿ, ಆ ಮೂರು ಲಕ್ಷ್ಮೀ, ಸರಸ್ವತಿ, ಪಾರ್ವತಿ, ಆ ತ್ರಿಮೂರ್ತಿ ದೇವತೆಗಳು ಆ ಕೈಲಾಸದಾಗ ಬಹಳ ಅಂದ್ರೆ ಬಹಳ ಹೆಮ್ಮೆ ಪಡ್ಕೋತಿರ್ತಾರ. ನಾವು ಶುದ್ಧರು, ನಾವು ಪರಿಶುದ್ಧರು, ನಾವು ಪತಿವ್ರತಿ ಅಂತ ಹೆಮ್ಮೆ ಪಡ್ಕೋತಿರ್ತಾರೋ. ಆ ಒಂದು ಸಂದರ್ಭದೊಳಗ ನಾರದರು ಹೋಗ್ತಾರೆ. ನಾರದರು ಹೋದಾಗ ಇವರ ಮಾತುಗಳನ್ನು ಕೇಳಿ ಅವ್ರಿಗೆ ಏನ್ ಅನಿಸ್ತದಪ್ಪ ಅಂತಂದ್ರ ನಾರದರಿಗೆ ಒಂದು ಅಹಂಕಾರವನ್ನು ಇಳಿಸ್ಬೇಕು ಅಂತಂದ್ರೆ ಒಂದೊಂದ್ಸಲ ಒಳ್ಳೆತನದಲ್ಲಿ ಅಹಂಕಾರವನ್ನ ಕಾಣುವಂತಹ ಒಂದು ಸಂದೇಶಗಳು ಬಂದಾವ. ಅವ್ರು ನಾರದರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವ್ರು ಹೇಗಾದ್ರೂ ಮಾಡಿ ಇವ್ರ ಅಹಂಕಾರವನ್ನು ಇಳಿಸೋಣ ಅಂತಂದು ಹೇಳಿ ಅವ್ರ ಹತ್ತಿರ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಅವರು ಹೇಳ್ತಾರೆ ನಾರದರು, ಏನಿಲ್ಲ ನೀವು ಪರಿಶುದ್ಧತೆ, ಶುದ್ಧತೆ, ಪತಿವ್ರತೆ ಅಂತಂದು ಹೇಳ್ತಾ ಇದ್ದೀರಲ್ಲ, ಭೂಮಂಡಲದ ಕೆಳಗ ಅನುಸೂಯ ಅನ್ನುವಂತಹ ಶರೀರದಾಳು, ಆಕೆ ಮುಂದೆ ನಿಮ್ದೇನಲ್ಲ ಅಂತನ್ನುವಂತ ಮಾತನ್ನು ಹೇಳಿದಾಗ ಈ ಲಕ್ಷ್ಮೀ, ಸರಸ್ವತಿ, ಪಾರ್ವತಾ ದೇವರಿಗೆ ಬಹಳ ಸಿಟ್ಟು ಬರ್ತದ. ಸಿಟ್ಟು ಬಂದ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ತ್ರಿಮೂರ್ತಿ ದೇವರಿಗೆ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಹೇಳ್ತಾರೆ. ಹೋಗಿ ಏನ್ ಹೇಳ್ತಾರಪ್ಪ ಅಂತಂದ್ರ ನಮ್ಗೇನ್ ಗೊತ್ತಿಲ್ಲ, ಯಾವುದೇ ಕಾರಣಕ್ಕೂ ಅಲ್ಲಿ ಭೂಮಂಡಲಕ್ಕೆ ನೀವು ಹೋಗ್ಬೇಕು,
ಹೋಗಿ ಅವರ ಅನುಷಯ ಅಂತನ್ನುವಂತಹ ಆ ಶರೀರದಳ ಆಕೆಯ ಪತಿವೃತ್ತಿಯನ್ನ ಭಂಗ ಮಾಡಬೇಕು, ಶುದ್ಧತೆಯನ್ನ ಭಂಗ ಮಾಡಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ಅವಾಗ ತ್ರಿಮೂರ್ತಿ ದೇವರು ಏನ್ ಮಾಡ್ತಾರಪ್ಪ ಅಂತಂದ್ರ ಭೂಮಂಡಲಕ್ಕೆ ಇಳಿದು ಬರ್ತಾರೆ. ಭೂಮಂಡಲಕ್ಕೆ ಇಳಿದು ಬರ್ತಾರೆ. ಆ ಸಂದರ್ಭದೊಳಗೆ ಹೇಗಾಗಿರ್ತಪ್ಪ ಅಂತಂದ್ರ ಅವ್ರು ಏನು ಮುನಿಗಳು ಇರುವುದಿಲ್ಲ, ಅತ್ರಿ ಮುನಿಗಳು ಇರುವುದಿಲ್ಲ. ಅದನ್ನ ಹುಡ್ಕೊಂಡ್ರ ಆ ದಿವಸ ಬಂದಿರ್ತಾರೋ. ತಾಯಿ ಒಬ್ಬಕ್ಕೆ ಇರ್ತಾಳೆ, ಆ ಅನುಷಯ ತಾಯಿ ಭಿಕ್ಷಾಂತಿ ಅನ್ನುವಂತ ಮಾತನ್ನ ಹೇಳ್ತಾರೋ. ಹೇಳಿದ ಕೂಡಲೇ ನೋಡ್ರಿ, ಬ್ರಹ್ಮ ಸ್ವರೂಪ ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಭೂಮಂಡಲದ ಮೇಲೆ ಬಂದ ಮೇಲೆ ಒಂದು ಋಷಿಮುನಿಗಳ ಆಕಾರದಾಗ ಬಂದಾರಂತಂದ್ರ ಯಾರ ಕಣ್ಣಿ ನೋಡ್ಬೋದಪ್ಪ ಅಂತಂದ್ರ ಅವ್ರ ಮ್ಯಾಲ ಹೋಗ್ರಿಪ್ಪ ಅನ್ನುವಂತ ಮಾತು ಬರುದಿಲ್ಲ. ಆನಂದನ ಪರಮಾನಂದ ಇರ್ತೈತೆ. ಆ ಚೇದು ಸ್ವರೂಪ ಬ್ರಹ್ಮ ಸ್ವರೂಪ ಅದನ್ನ ಎಷ್ಟು ಉಳಿದ್ರು ಕಡಿಮೆ. ಅವರು ಭಿಕ್ಷಾಂತಿ ಅಂತಂದು ಹೇಳಿದ ಕೂಡಲೇ ಅವ್ರು ಸಾಷ್ಟಾಂಗ ನಮಸ್ಕಾರ ಹಾಕಿ ಒಳಗೆ ಕರ್ಕೊಂಡ್ ಹೋಗ್ತಿರ್ತಾಳೋ ತಾಯಿ. ಅವಾಗ ತಡಿ ಅಂತ ಹೇಳ್ತಾರೆ, ಇಲ್ಲ ನಮಗ್ ಬಹಳ ಹಸುವಾಗಿದೆ, ನಮಗ್ ಭೋಜನ ಬೇಕಂತ ಹೇಳ್ತಾರೆ. ಅವಾಗ ದವಸಧಾನ್ಯಗಳನ್ನ ಕೊಡಾಕ್ ಕೊಡ್ತಾರ, ತಿರಸ್ಕಾರ ಮಾಡ್ತಾರ. ಇಲ್ಲ ನಮ್ಗೆ ಬಹಳ ಹಸುವಾಗೈತಿ, ನಮ್ ಭೋಜನವನ್ನು ಕೊಡ್ಬೇಕು. ಆಯ್ತು ಅಂತಂದು ಹೇಳಿ ಏನಪ್ಪ ಅಂತಂದ್ರೆ ಭೋಜನವನ್ನು ತಯಾರು ಮಾಡ್ಲಿಕ್ಕೆ ಹೋಗ್ತಾರೋ. ಇವರೆಲ್ಲ ಕೈಕಾಲು ಮೂತಿ ತಕೊಂಡೆಲ್ಲ ಅದ್ ಏನೇನ್ ಮಾಡ್ಬೇಕೆಲ್ಲ ಇದು ಮಾಡ್ತಿರ್ತಾರೆ. ನಂತರ ಒಂದು 3 ಋಷಿಗಳು ಒಂದು ಮಾತು ಹೇಳ್ತಾರೆ, ನೀನು ಭೋಜನವನ್ನ ನಮಗೆ ಉಣಿಸ್ಬೇಕಾದ್ರೆ ನೀ ಹೆಂಗ್ ಉಣಿಸ್ಬೇಕಪ್ಪ ಅಂತಂದ್ರೆ ವಿವಸ್ತ್ರಳಾಗಿ ಉಣಿಸ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ನೋಡ್ರಿ, ವಿವಸ್ತ್ರಳಾಗಿ ನಮ್ಮ ಭೋಜನವನ್ನ ನೀನು ಕೊಡಬೇಕು ಅಂತನ್ನುವಂತ ಮಾತನ್ನ ಹೇಳಿದಾಗ ಆಕೆ ಬಹಳ ಕೆಟ್ಟ ಅನಿಸ್ತದ. ಋಷಿಯಾಗ ಏನ್ ಇದು ಸತ್ತು ಪರೀಕ್ಷೆ ಬಂತು ನನಗೆ ಅಂತನ್ನೋ ಮಾತನ್ನ. ಆದ್ರೂ ಕೂಡ ಬ್ರಹ್ಮ ಸ್ವರೂಪರು ಇರ್ತಾರೆ ಅವರೆಲ್ಲ ಋಷಿಮುನಿಗಳು. ಎಲ್ಲೋ ಒಂದು ಮೂಲಿಗೊಳಗೂ ಕೆಟ್ಟ ಭಾವನಾ ಬರೋದಿಲ್ಲ. ಇದು ನನ್ನ ಪರೀಕ್ಷೆಗೆ ಬಂದೈತೆ ಅಂತ ತಿಳ್ಕೊಂಡ ಅಲ್ಲೇ ಅಡಿಗೆ ಮನಿಯೊಳಗನ ಏನಪ್ಪಾ ಅಂತಂದ್ರ ಪರಮಾತ್ಮನ ಮೇಲೆ ಸಂಕಲ್ಪ ಮಾಡ್ಕೊಂಡ ಏನ್ ಹೇಳ್ತಾಳಪ್ಪ ಅಂತಂದ್ರ, ತಾಯಿ ನನ್ನ ಪ್ರತಿವಿಧಿಯ ಸುದ್ದಿತ್ತಪ್ಪ ಅಂತಂದ್ರ, ನನ್ನ ಗಂಡನ ಅನುಷ್ಠಾನ ಮಾಡಿರ್ತಕ್ಕಂತಹ ತಪಸ್ಸು ಸುದ್ದಿತ್ತಪ್ಪ ಅಂತಂದ್ರ ಆ 3 ಋಷಿಗಳು ಏನಾಗ್ಬೇಕಪ್ಪ ಅಂತಂದ್ರ ಶಿಶುಗಳಾಗ್ಬೇಕು ಅಂತ ಮಾತನ್ನ ಹೇಳ್ತಾರೆ. ಆ ತಂದೆಗೆ ಸಂಕಲ್ಪ ಮಾಡಿ ಅದು ನೀರನ್ನ ಚಿಮಿಕಿಸಿದ ಕೂಡಲೇ ಅವರು 3 ಮಂದಿ ಏನಾಗ್ತಾರ ಋಷಿಗಳು ಶಿಶುಗಳಾಗ್ತಾರೆ. 3 ಮಂದಿ ಶಿಶುಗಳಾಕಾರೋ. ಅವಾಗ ತಾಯಿ ಬಂದು ಏನೈತಪ್ಪ ಅಂತಂದ್ರ ಅವರಿಗೆ ಭೋಜನವನ್ನು ಕೊಡಿಸ್ತಾರೋ. ಇದರ ಅರ್ಥ ಏನಪ್ಪಾ ಅಂತಂದ್ರ ಬಹಳ ಅಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ನೋಡ್ರಿ, ತಮ್ಮಲ್ಲಿರ್ತಕ್ಕ ತಂದ್ರಿಯ ಶಕ್ತಿಗಳನ್ನೆಲ್ಲಾ ಮೈಗೂಡಿಸಿಕೊಂಡು ಏನಂತ ಋಷಿ ಪರಮಾತ್ಮ ಮಾಡುವಂತ ಕೆಲಸ ಅನುಸೂಯ ತಾಯಿ ಏನೈತಪ್ಪ ಅಂತಂದ್ರ ಆ 3 ವರ್ಷದ್ದು ಮತ್ತು ಆ 3 ತಿಂಗಳು 6 ತಿಂಗಳದ ಒಂದು ಶಿಶುಗಳನ್ನ ಮಾಡ್ತಾರೋ. ಮಾಡಿದ ಮೇಲೆ ಏನೈತಪ್ಪ ಅಂತಂದ್ರ ಅಷ್ಟೊಳಗೆ ರಾತ್ರಿ ಋಷಿಗಳು ಬಂದ್ಬಿಡ್ತಾರೆ. ಬಂದ ಕೂಡಲೇ ಎಲ್ಲಾ ಗೊತ್ತಾಗ್ಬಿಡ್ತೈತ್ರಿ. ಅವ್ರು ನೋಡಿದ ಕೂಡಲೇ ಏನೇನ್ ಇರ್ತೈತಿ ಎಲ್ಲ ಗೊತ್ತಾಕೈತಿ. ಗೊತ್ತಾದ ಕೂಡಲೇ ರೀ ಅವಾಗ ತಿಳ್ಕೊತಾರೆ ಇದನ್ನ ಬಿಡುದು ಬೇಡ ಅಂತಂದ್ರೆ. ಮೊದಲಾவது ಬಯಕೆ ಇರ್ತೈತಿ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಮಕ್ಕಳು ನಮ್ಗೆ ಹುಟ್ಟಬೇಕು ಅನ್ನುವಂತ ಬಯಕೆ ಇರ್ತೈತಿ. ಅವಕಾಶ ಸಿಗತ್ತೆ, ಇದನ್ನ ಬಿಡುದು ಬೇಡ ಅಂತ ಹೇಳಿ ಇಬ್ರು ಗಂಡ ಹೆಂಡತಿ ಮಾತಾಡ್ಕೊಂಡು ಆ 3 ಮಕ್ಕಳನ್ನ ತಪ್ಕೊಂಡು ತನ್ನಲ್ಲಿರ್ತಕ್ಕಂತ ಎಲ್ಲಾ ಶಕ್ತಿಗಳನ್ನ ಗೂಡಿಸ್ಕೊಂಡು ನಮ್ಗೆ ಒಂದ ಮಗು ಹುಟ್ಲಿ ಅಂತನ್ನುವಂತ ಸಂಕಲ್ಪ ಮಾಡಿದಾಗ ಆ ಮಗು ಒಂದ ಮಗು ಆಗಿಬಿಡ್ತದ. 6 ಕೈ 2 ಕಾಲು 3 ತೆರೆಗಳಿಂದ ಹುಟ್ಟಿರ್ತಕ್ಕಂಥ ದತ್ತಾತ್ರೇಯರು ಏನು ಇನ್ನೊಂದು ರೂಪ ಒಳಗೆ ಕೊಡ್ತಾರ. ನಂತರ ಅವಾಗ ಮೇಲ್ಗಡೆ ಕೈಲಾಸದಾಗ ಆಹಾಕಾರ ಹೇಳ್ತದೆ, ಬ್ರಹ್ಮ ವಿಷ್ಣು ಮಹೇಶ್ವರ ಕಾಣುವುದಿಲ್ಲ. ಲಕ್ಷ್ಮೀ ಸರಸ್ವತಿ ಪಾರ್ವತಾದೇವರಿಗೆ ಬಹಳ ಚಿಂತೆ ಇರ್ತೈತಿ, ಎಲ್ಲಿ ಗಂಡು ಹಾದರು ಅಂತಂದ್ರೆ. ಮತ್ತ ಅವಾಗ ನಾರದರು ಹೋಗಿ ಹೇಳ್ತಾರೋ, ಇಲ್ಲ ಇವ್ರು ಏನು ಬ್ರಹ್ಮ ವಿಷ್ಣು ಮಹೇಶ್ವರನ ಎಲ್ಲಿ ಹೋಗಿಲ್ಲ, ಅಲ್ಲಿ ಅನುಸೂಯ ಅಂತ ತಾಯಿಯ ಮನೆಯೊಳಗದಾರು, ನೀವು ಹೋಗಿ ಏನಪ್ಪ ಅಂತಂದ್ರ ಅಲ್ಲಿ ನೀವು ಕೇಳ್ಕೊರಿ, ನೀವು ಬಿಡಿಸ್ಕೊಂಬರಿ ಅಂತ ಮಾತನ್ನ ಹೇಳಿದಾಗ ಅವರು ಲಕ್ಷ್ಮೀ ಸರಸ್ವತಿ ಪಾರ್ವತಾದೇವಿಯವರು ಬಂದ ಅನುಸೂಯಾಗ ನಮ್ದು ತಪ್ಪಾಗಿದ್ದಿ, ಕ್ಷಮಿಸು, ನಮ್ಮ ಗಂಡಂದ್ರು ನಮಗೆ ಮರಳಿ ಕೊಡುವಂತ ಹೇಳಿದಾಗ ಅವಾಗ ಅನುಸೂಯ ತಾಯಿ ಹೇಳ್ತಾಳು, ಇಲ್ಲ ನಾವು ನೀವು ಮರಳಿ ಕೊಡ್ತೀವಿ, ನಮ್ದು ಒಂದ ಭಿನ್ನ ಏನಪ್ಪಾ ಅಂತಂದ್ರೆ ಈ ಲೋಕವನ್ನ ರಕ್ಷಣೆ ಮಾಡುವಂತಹ ನಮ್ದು ಯುಗ ಪುರುಷ ನಮಗ್ ಬೇಕಾಗೇನೋ ಅಂತ ಮಗುವನ್ನ ನಮ್ಗೆ ದತ್ತಾತ್ರೇಯನ್ನ ನೀವು ನಮ್ಗೆ ದಯಪಾಲಿಸ್ತಿರಪ್ಪ ಅಂತಂದ್ರ ನಾ ಕೊಡ್ತು ಅಂತಂದ್ರೆ ಅವಾಗ ತಥಾಸ್ತು ಅನ್ನುವಂತ ಮಾತನ್ನ ಅವ್ರು ಹೇಳಿ 3 ಮಂದಿ ಮಕ್ಕಳ ಹುಡ್ತಾರೋ. ಒಬ್ಬ ಬ್ರಹ್ಮ ವಿಷ್ಣು ಮತ್ತು ಇನ್ನೊಬ್ರು ದುರ್ವಾಸ ಮುನಿಗಳು. ಬ್ರಹ್ಮನಿಂದ ಚಂದ್ರ ಹುಡ್ತಾನ, ನಂತರ ವಿಷ್ಣುವಿನಿಂದ ದತ್ತಾತ್ರೇಯ ಹುಡ್ತಾರ. ದುರ್ವಾಸ ಮುನಿಗಳು ಮಹೇಶ್ವರನಿಂದ ದುರ್ವಾಸ ಮುನಿಗಳು ಹುಡ್ತಾರ. ನಂತರ ಚಂದ್ರ ಲೋಕಕ್ಕೆ ಹೋಗ್ತಾರ. ದುರ್ವಾಸ ಮುನಿಗಳು ತಪಸ್ಸು ಮಾಡಕ್ ಹೋಗ್ತಾರ. ಆಗ ಈಗೇನು ವಿಷ್ಣುವಿನಿಂದ ಹುಟ್ಟಿರ್ತಕ್ಕಂತಹ ದತ್ತಾತ್ರೇಯರು ಏನೇನ್ ಮಾಡ್ತಾರಪ್ಪ ಅಂತಂದ್ರ ಇಲ್ಲೇ ಓದ್ಬಿಡ್ತಾರ. ಅದಕ್ಕ ದತ್ತಾತ್ರೇಯರನ್ನ ಏನಂತ ಕರೆದಾರಪ್ಪ ಅಂದ್ರೆ ದಿಕ್ಕೇ ಅಂಬರ.
ದಿಕ್ ಏ ಅಂಬರ ಅಂತಂದ್ರ ನಾಲ್ಕು ದಿಕ್ಕುಗಳಿಗೆ ವ್ಯಾಪಿಸಿರುವಂತವನು ಸರ್ವವ್ಯಾಪಿಯಾಗಿರ್ತಂತವನು ನಮ್ಮ ನಿಮ್ಮೆಲ್ಲರನ್ನ ಸಂರಕ್ಷಿಸುವಂತವನು ಅಂತ ಹೇಳಿ ಆ ಒಂದು ಕಥೆ ದೃಷ್ಟಾಂತ ಐತಿ. ನೋಡ್ರಿ, ಬಸ್ಮೆ ಮಹಾರಾಜರು ಅವರ ಜೀವನ ಚರಿತ್ರೆ ಒಳಗೆ ನಾವು ಓದಿದಾಗ ಅವ್ರು ಯಾವುದೂ ಭಾವಚಿತ್ರವನ್ನು ತೆಗೆದುಕೊಳ್ಳಲಿಲ್ಲ. ಅವ್ರು ಯಾವುದೋ ಭಾವಚಿತ್ರ, ದೇವರ ಭಾವಚಿತ್ರವನ್ನು ತೆಗೆದುಕೊಳ್ಳಲಿಲ್ಲ. ಅವ್ರು ತೆಗೆದುಕೊಂಡದ್ದು ಯಾವಪ್ಪ ಅಂತಂದ್ರೆ ದತ್ತಾತ್ರೇಯ ಒಂದು ಸಣ್ಣ ಭಾವಚಿತ್ರವನ್ನು ತೆಗೆದುಕೊಂಡು ಆ ಜೋಪಡಿ ಮನಿ ಒಳಗನೆ ದತ್ತ ಜಯಂತಿಯನ್ನ ಮಾಡಿ ಇಷ್ಟೊಂದು ದೊಡ್ಡದು ಮಾಡ್ಯಾರ. ಅವ್ರ ಪಾದಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಹೇಳಿ ನಾನು ಎರಡು ಮಾತುಗಳಿಗೆ ಮಾತಾಡ್ತೀನಿ. ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಶ್ರೀ ಗುರುದೇವ ದತ್ತ.